ಬಾಸ್ ಸೀಸನ್ 12ಕ್ಕೆ ಮತ್ತೋರ್ವ ಕಂಟೆಸ್ಟೆಂಟ್ ಆಗಿ ಬಂದಿರುವಂತದ್ದು ನಟಿ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರನ್ನ ಕಿರುತೆರೆ ಹಾಗೂ ಹಿರಿತೆರೆ ಸಿನಿಮಾ ಹಾಗೂ ಸೀರಿಯಲ್ಸ್ಗಳಲ್ಲಿ ನೋಡ್ತಾ ಇದ್ರೆ, ಇತ್ತೀಚೆಗಷ್ಟೇ ಅವರು 15 ವರ್ಷಗಳಿಂದಾನು ಕೂಡ ಕನ್ನಡದ ಪರ ಹೋರಾಟಗಾರ್ತಿಯಾಗಿ ಸಾಕಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೋರಾಟವನ್ನ ಮಾಡ್ತಾರಾ, ಯಾವ ರೀತಿ ಹೋರಾಟ ಇರುತ್ತೆ ಅವ್ರದ್ದು ಅನ್ನುವಂಥದ್ದು ಹೌದು. ಯಾಕಂತಂದ್ರೆ ಒಬ್ಬ ಹೋರಾಟಗಾರ್ತಿ ಬೇಕು, ಪ್ರಶ್ನೆ ಮಾಡುವಂತವ್ರು ಬೇಕು ಅನ್ನುವಂಥದ್ದು ಇತ್ತು. ಲಾಸ್ಟ್ ಸೀಸನ್ ಅಲ್ಲಿ ಯಮುನಾ ಅವರಿದ್ರು ಎಲ್ಲದಕ್ಕೂ ಪ್ರಶ್ನೆ ಮಾಡುವಂತದ್ದಕ್ಕೆ. ಸೊ ಈ ಸೀಸನ್ ಅಲ್ಲಿ ಅಶ್ವಿನಿ ಅವರು ಇದ್ದಾರೆ. ಸೊ ಹೆಂಗ್ ಅನ್ಸುತ್ತೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಹೋರಾಟದ ರೂಪದಲ್ಲಿ ಹೋರಾಟವನ್ನ ಮಾಡ್ತಾರಾ ಅಥವಾ ಪ್ರಶ್ನೆ ಮಾಡ್ತಾರಾ, ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಾ ಹೆಂಗೆ ಅಂತ? ಅಫ್ಕೋರ್ಸ್, ಯಾಕಂದ್ರೆ ಒಬ್ಬ ಹೋರಾಟಗಾರ್ತಿಯಾಗಿ ಅವರು 15 ವರ್ಷದಿಂದ ಆ ಫೀಲ್ಡಲ್ಲಿ ಇದ್ದಾರೆ ಅಂದಾಗ ಆ ಛಲ, ಹಠ ಅದೊಂದು ಇದ್ದೇ ಇರುತ್ತೆ. ಓಕೆನಾ? ಸೊ ಬಿಗ್ ಬಾಸ್ ಮನೆಗೆ ಅದು ಬೇಕು. ಆಕ್ಚುಲಿ ಯಾರಾದ್ರೂ ಏನಾದ್ರು ಮಾಡಿದಾಗ ಪ್ರಶ್ನೆ ಮಾಡೋಂಥವ್ರು ಬೇಕೇ ಬೇಕು. ಅಂಡ್ ಎಲ್ಲದನ್ನು ಅಷ್ಟು ಸುಲಭವಾಗಿ ಅವ್ರು ತಗೊಳ್ಳೋದಿಲ್ಲ. ಯಾರೇನೇ ಹೇಳಿದ್ರು, ಯಾರೇನೇ ಮಾಡಿದ್ರು ಅಷ್ಟು ಸುಲಭವಾಗಿ ಆಕ್ಸೆಪ್ಟ್ ಮಾಡುವಂತಹ ಒಂದು ನೇಚರ್ ಹೋರಾಟಗಾರರಿಗೆ ಇರೋದಿಲ್ಲ. ಅದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ಸೂಕ್ತವಾದಂತಹ ಒಬ್ರು ಕಂಟೆಸ್ಟೆಂಟ್ ಅಂತ ನಂಗೆ ಅನಿಸ್ತಿದೆ. ಎಸ್, ಅಶ್ವಿನಿ ಅವ್ರು ನೋಡ್ತಾ ನನಗೊಂದು ನೆನಪಾಗ್ತಾ ಇದೆ. ನಮ್ಮ ಊರಿನ ನರಸಿಂಹಯ್ಯ ಸರ್, ನರಸಿಂಹಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಬಹುದೊಡ್ಡ ಗಣ್ಯ ವ್ಯಕ್ತಿ ಅಂತಂದ್ರೆ ಅವರು ಒಂದು ಮಾತನ್ನ ಹೇಳಿದ್ರು, ಪ್ರಶ್ನಿಸದೆ ಒಪ್ಪಬೇಡಿ ಅನ್ನುವಂಥದ್ದು. ಸೊ ಅದ್ ನೆನಪಾಗ್ತಿದೆ. ಸೊ ಅಶ್ವಿನಿ ಅವ್ರು ಮೇ ಬಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಕ್ವಶನ್ ಮಾಡ್ಕೊಳ್ಳೇಬೇಕು. ಸೊ ಅದನ್ನ ಹೆಂಗ್ ಬಂತು, ಯಾಕೆ, ಹೆಂಗೆ, ಅದೆಲ್ಲ ಒಂದಷ್ಟು ವಿಚಾರಗಳು. ಅಂಡ್ ನಟಿಯಾಗಿ ಕಿರುತೆರೆ ಹಾಗೂ ನೂರಾರು ಸಿನಿಮಾಗಳಲ್ಲಿ ಹಾಗೂ 25ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಡೆಸಿರುವಂತಹ ಅನುಭವ ಇದೆ. ಅದೇ ರೀತಿ ಐ ಥಿಂಕ್ ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ, ಟಾಸ್ಕ್ಗಳನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾರೆ ಅನ್ನುವಂತಹ ಭರವಸೆ ಇದೆ. ಬಟ್ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮ್ಯಾನಿಕ್ಯುಲೇಷನ್ ಏನಿರುತ್ತೋ, ಹೆಂಗೆಲ್ಲ ಇರುತ್ತೋ, ಯಾಕಂತಂದ್ರೆ ಜಂಟಿಯಾಗಿ ಒಂಟಿಯಾಗಿ ಇವಾಗಿರುವಂತಹ ಒಂದಷ್ಟು ಟಾಸ್ಕ್ಗಳಲ್ಲಿ ಅವರು ಯಾವ ರೀತಿ ಅವರನ್ನ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿ ಅವರನ್ನ ಒಂದು ಹೋರಾಟವನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಅಂಡ್ ಲಾಸ್ಟ್ ಸೀಸನ್ ಅಲ್ಲಿ ನಮ್ಗೆ ಒಂದು ಪೊಲಿಟಿಕಲ್ ಟಾಸ್ಕ್ ಇತ್ತು, 2 ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು. ಆ ಸೀಸನ್ ಅಲ್ಲಿ ಇವ್ರು ಇದ್ದಿದ್ರೆ ಅಥವಾ ಈ ಸೀಸನ್ ಅಲ್ಲಿ ಆ ತರದೇ ಮತ್ತೆ ಒಂದು ಗೇಮ್ ಬಂತು, ಟಾಸ್ಕ್ ಬಂತು ಅಂದ್ರೆ ಅದನ್ನ ಇವ್ರಿಗೆ ಸಖತ್ತಾಗಿ ಸೂಟೇಬಲ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಹೋರಾಟವನ್ನ ಮಾಡ್ತಾರೆ. ಅಥವಾ ಹೋರಾಟಗಾರದ್ದು ಏನಾದ್ರು ಟಾಸ್ಕ್ ಬಂದ್ರು ಬರ್ಬೋದು. ಆ ತರ ಟಾಸ್ಕ್ ಹೇಳಕ್ಕಾಗಲ್ಲ. ಎಂಡ್ ಆಫ್ ದ ಡೇ ನಾವ್ ಏನೇ ಡಿಸ್ಕಷನ್ ಮಾಡಿದ್ರು ಕೂಡ ಬಿಗ್ ಬಾಸ್ ಅವರು ಒಂದಷ್ಟು ಟೀಮ್ಸ್ ಕೊಡ್ತಾ ಇದೀವಿ ಬಿಗ್ ಬಾಸ್ ಅವರಿಗೆ, ನೋಡಿ ಈ ತರ ಟಾಸ್ಕ್ ಕೊಡಿ ಅಂತ. ಅವ್ರು ಮೊದಲೇ ಪ್ರಿಪೇರ್ ಆಗಿರ್ತಾರೆ. ಬಟ್ ನಮ್ದೇನಾದ್ರು ಬೇಕು ಅಂತಂದ್ರೆ ಅಡಾಪ್ಟ್ ಮಾಡ್ಕೊಂತಾರೆ, ತೊಂದರೆ ಏನಿಲ್ಲ. ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಪ್ರವೇಶವನ್ನು ಮಾಡಿರುವಂತಹ ಅಶ್ವಿನಿ ಗೌಡ ಅವರಿಗೆ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.